Beyond limits, stronger within. Run hard, dig deep, rise above. Legends are made in KGF. Let's do this! Are you ready for a comeback? Are you ready to fly? Are you ready for the moment? Get ready to ride. Calling all the fighters, calling on survivors. Are you up all nighters? We can take it higher. Let's do this! Can you feel the fire running through your veins? Now you're burning brighter, don't look away. Shout out to the legends, rising from the wreckage. Count down the seconds, it's our tour engines. Let's do this! Run the legacy. Conquer the depth. Live the ultra. KGF Ultra Marathon 2026. Register now. There was a time when this land didn't sleep. Beneath these silent stones, men chased gold deeper than the earth had ever allowed. For over a century, Kolar goldfields carried the dreams of thousands. These tunnels were not built by machines alone. They were carved by sacrifice, by sweat, by hunger, by hope. KGF was not just a mine, it was a heartbeat. Once among the deepest gold mines in the world. And then, one day, the gold stopped speaking. The mines closed, the machines died, and KGF became a memory. But legends never truly die. Because every generation finds its own way to dig deeper. Today, we do not descend into the earth for gold. We run across it. KGF Ultra, not just a race, a tribute. To the workers who built this city, to the dreams buried beneath it, and to the future that now runs above it. Some inherit wealth, others inherit legacy. KGF Ultra, breaking new ground. ಏನು ಈ 12ನೇ ತಾರೀಕು KGF ಅಲ್ಲಿ KGF ಅಲ್ಟ್ರಾ 2026 ಅನ್ನ ಆಯೋಜಿಸ್ತಾ ಇದ್ದೀವಿ. ನಮ್ಮ ಬೆಸ್ಟ್ ಟ್ರಸ್ಟ್ ಮೂಲಕ. ಫಸ್ಟ್ ಆಫ್ ಆಲ್ ಬೆಸ್ಟ್ ಅಂದ್ರೆ ಏನಂತ ತಿಳ್ಕೋಬೇಕು ನೀವು. ಬಿಹೈಂಡ್ ಎಕ್ಸಲೆನ್ಸ್ ಸ್ಪೋರ್ಟ್ಸ್ ಟ್ರಸ್ಟ್ ನಮ್ದು. ಇಟ್ಸ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಸ್ಪೋರ್ಟ್ಸ್ ಆಕ್ಟಿವಿಟೀಸು, ಸ್ಪೋರ್ಟ್ಸ್ ಪರ್ಸನ್ ಎನ್ಕರೇಜ್ ಮಾಡಿ
ಸಪೋರ್ಟ್ ಮಾಡೋಕ್ಕೆ ಈ ಟ್ರಸ್ಟ್ ಮಾಡಿರೋದು. ಆ ಟ್ರಸ್ಟಲ್ಲಿ ನಾನಾಗಲಿ, ಪ್ರಸೀದು, ರಾಜನು, ಇನ್ನು ನವೀನು, ಮತ್ತೆ ಇನ್ನು ಇಬ್ರು ಭಾಸ್ಕರ್, ಡಾಕ್ಟರ್ ಲಕ್ಷ್ಮಿ ಅಂತವ್ರೆಲ್ಲ ಒಂದು ಟ್ರಸ್ಟ್ ಮಾಡಿ ಕೆಲಸ ಮಾಡ್ತಾ ಇದೀವಿ. ನಾನು ಮೊನ್ನೆ ಆನರಬಲ್ MLA ಅವರ ನೇತೃತ್ವದಲ್ಲಿ ಮೀಟಿಂಗ್ ಆದ್ಮೇಲೆ ತಮಗೆ ತಿಳಿಸಿದೆ, ಈ ಒಂದು ಅಲ್ಟ್ರಾ ಮ್ಯಾರಥಾನ್ ಹೊಸಕೋಟೆ ಜಿಲ್ಲೆಗೆ ಹೋಗ್ಬೇಕಾಗಿತ್ತು. ಬಟ್ ನಾನು ರಾಜನು ಇನ್ಸಿಸ್ಟ್ ಮಾಡಿ ನಮ್ಮ KGF ಅಲ್ಲಿ ಮಾಡಬೇಕು, ನಮ್ಮ ಊರಲ್ಲಿ ನಿಮ್ಗೆ ಏನ್ ಬೇಕು ಸೌಲಭ್ಯ ಇದೆ, ಜನರು ಇದ್ದಾರೆ, ಅದೇ ತರ ಹಿಸ್ಟಾರಿಕಲ್ ಪ್ಲೇಸು, ಇದಕ್ಕೆ ಅಂತ ಒಂದು ಹಿಸ್ಟ್ರಿ ಇದೆ, ಎಲ್ರು ಬಂದು ಇದನ್ನ ತಿಳ್ಕೋಬೇಕು, ನಮ್ಗೆ KGF ಅಲ್ಲಿ ಮಾಡ್ಬೇಕು ಅಂತ ಈ ಒಂದು 20 ದಿವಸದಲ್ಲಿ ಹಗಲು ರಾತ್ರಿ ದುಡಿದು, ಯೂಶಲ್ ಆಗಿ 6 months ಬಿಫೋರೇ ಒಂದು ಈವೆಂಟ್ ಅನೌನ್ಸ್ ಮಾಡೋದು ಮ್ಯಾರಥಾನ್. 6 ತಿಂಗಳು ಮುಂಚೆ ಅನೌನ್ಸ್ ಮಾಡಿ ಇದು ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಬರ್ತಾರೆ. ಬಟ್ ನಮ್ಗೆ ಇದ್ದ 20 ದಿವಸದಲ್ಲಿ ನಮ್ಮ ಕೈಲಾದಷ್ಟು ಎಲ್ಲ ಪರ್ಫೆಕ್ಟ್ ಆಗಿ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಹಂತಕ್ಕೆ ಬಂದಿದ್ದೀವಿ. ಸೊ ಆನ್ಲೈನ್ ರಿಜಿಸ್ಟ್ರೇಷನ್ ಮುಗಿದೋಗಿದೆ. 5ನೇ ತಾರೀಕು ಆನ್ಲೈನ್ ರಿಜಿಸ್ಟ್ರೇಷನ್ ಕ್ಲೋಸ್ ಮಾಡಿದ್ವಿ. ನಿನ್ನೆ ಆಫ್ಲೈನ್ ರಿಜಿಸ್ಟ್ರೇಷನ್ ಕ್ಲೋಸ್ ಮಾಡಿದ್ವಿ. ಮೊನ್ನೆ ನಾವು MLA ಅವ್ರ ಜೊತೆ ಮಾತಾಡ್ದಂಗೆ ಇಲ್ಲಿ ಸ್ಕೂಲು ಮತ್ತೆ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಒಂದು ಡಿಸ್ಕೌಂಟೆಡ್ ರೇಟ್, ಇನಿಷಿಯಲಿ 50% ಅಂತ 200 ಕೊಟ್ಟಿದ್ವಿ. ಬಟ್ ನಮ್ಗೆ ಒಳ್ಳೆ ಸ್ಪಾನ್ಸರ್ಗಳು ಸಿಕ್ಕಿದ್ರು. KGF ಇಂದಾನೆ ತುಂಬಾ ಜನ ಬಂದು ಇಲ್ಲ ಓಡ್ಲಿ, ಅವ್ರಿಗೆ ತುಂಬಾ ಜನಕ್ಕೆ ದುಡ್ಡು ಕೊಡೋಕೆ ಕಷ್ಟ ಇರುತ್ತೆ, ನಾವು ಇಷ್ಟು ಕೊಡ್ತೀವಿ ಅಂತ ಒಪ್ಕೊಂಡ ಮೇಲೆ ಅದನ್ನ ಬರೀ 100 ರೂಪಾಯಿ ಮಾಡಿದ್ವಿ. 399 ಇದ್ದಿದ್ದನ್ನು ಲಾಸ್ಟ್ಗೆ 100 rupeesಗೆ ಮಾಡಿ, ಅದಕ್ಕೆ ತಕ್ಕಂಗೆ ಸೌಲಭ್ಯಗಳು 4 ಪಟ್ಟು ನಾವು ಕೊಡ್ತಾ ಇದೀವಿ. ನಾಳೆ ಬಂದು KGF ಅಲ್ಲಿ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆ ತನಕ ಇಲ್ಲಿ ಬಂದು ಬಿಬ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಎಲ್ಲಾ ರನ್ನರ್ಸ್ಗೂ ವಿ ಆರ್ ಗಿವಿಂಗ್ ಬಿಬ್ ಐಡೆಂಟಿಫಿಕೇಶನ್ ನಂಬರ್ ಕೊಡ್ತಾ ಇದ್ವಿ. ಆ ಡಿಸ್ಟ್ರಿಬ್ಯೂಷನ್ ರಿಜಿಸ್ಟ್ರೇಷನ್ ಆಗಿರೋರು ಇಲ್ಲಿ ಬಂದು ಬಿಬ್ ಡಿಸ್ಟ್ರಿಬ್ಯೂಷನ್ ಶುರು ಆಗುತ್ತೆ. ನಾಳೆ ಸಂಜೆ 5 ಗಂಟೆ ತನಕ ಇರುತ್ತೆ. ಈಗ ತಾನೇ ನಾವು ಎಲ್ಲ ಲೈಕ್ ಮೈಂಡೆಡ್ ಪರ್ಸನ್ ಮತ್ತೆ NCC, PT ಮಾಸ್ಟರ್ಸ್ ಅಸೋಸಿಯೇಷನ್ ಮತ್ತೆ ಗೌರ್ಮೆಂಟ್ ಅಫಿಷಿಯಲ್ಸ್, BOನು ಬಂದೋದ್ರು. ಅದರಲ್ಲಿ ಯಾರು ವಾಲಂಟಿಯರ್ಸ್ ಬೇಕಾಗುತ್ತೆ, ಸುಮಾರು ನಮಗೆ ಒಂದು 400 ಜನ ವಾಲಂಟಿಯರ್ಸ್ ಬೇಕಾಗುತ್ತೆ. ಈಗಾಗಲೇ ಒಂದು 200 ಜನ ಪಟ್ಟಿ ಕೊಟ್ಟಿದ್ದಾರೆ. ಆ ವಾಲಂಟಿಯರ್ಸ್ ಒಂದು ಚಿಕ್ಕ ಒಂದು ಪೂರ್ವಭಾವಿ ಸಭೆ ಮಾಡಿದ್ವಿ. ತಿರ್ಗಾ ನಾಳೆ ಸಂಜೆ ಕರೆದಿದ್ದೀವಿ ಅವ್ರನ್ನ, ಯಾರ್ಯಾರಿಗೆ ಯಾವ ಕೆಲಸ ಅಲಾಟ್ ಮಾಡಬೇಕು ಅಂತ ಅದನ್ನು ತೀರ್ಮಾನ ಮಾಡ್ತೀವಿ. ರಿಜಿಸ್ಟ್ರೇಷನ್ ಕ್ಲೋಸ್ ಆದ್ಮೇಲೆ ನಾವು ಈ ಬೆಂಗಳೂರು ಮತ್ತೆ ಅಕ್ಕಪಕ್ಕ ಇರೋ ಭಾಗಗಳಿಗೆ, ಬೆಂಗಳೂರಲ್ಲೇ ಇವತ್ತು ಬ್ಯಾಂಗ್ಳೂರ್ ಪ್ರೆಸ್ ಕ್ಲಬ್ ಅಲ್ಲಿ ಬಿಬ್ ಡಿಸ್ಟ್ರಿಬ್ಯೂಷನ್ ಶುರು ಮಾಡಿದ್ವಿ. ಈಗ ತಾನೇ 5 o'clock ಕ್ಲೋಸ್ ಆಯ್ತು. ಸುಮಾರು ಅಲ್ಲೂ ಒಂದು 300ರಿಂದ 350 ಜನ ಬಂದು ಬಿಬ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಅವರೆಲ್ಲ ಬೆಂಗಳೂರು ಡೈರೆಕ್ಟ್ ಆಗಿ ಸಂಡೇ ಬರ್ತಾ ಇದ್ದಾರೆ. ಯಾರಿಗೂ ಬಿಬ್ಸ್ ಆಗ್ಲಿ, ರನ್ನಿಂಗ್ ಸಂಬಂಧಪಟ್ಟ ಕಿಟ್ ಆಗ್ಲಿ, ಗೂಡಿ ಬ್ಯಾಗ್ ಆಗ್ಲಿ ನಾವು ರನ್ನಿಂಗ್ ದಿವಸ ಕೊಡೋದಿಲ್ಲ. ಯಾರ ಏನಿದ್ರು ನಾಳೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಕೊಟ್ಬಿಡ್ತೀವಿ. ಅದೇ ತರ ಆವತ್ತಿನ ದಿವಸ ಬಂದು ರನ್ನರ್ಸ್ ಮಾತ್ರನೇ ನಾವು ಬೆಳಗ್ಗೆ 5 ಗಂಟೆಯಿಂದ ಹೊರಡೆ ಪ್ರವಾಸ ಮಾಡ್ತೀವಿ, ಪ್ಲಸ್ ವಾಲಂಟಿಯರ್ಸ್. ಯಾಕಂದ್ರೆ ಹತ್ರ ನಮ್ಗೆ ಇವಾಗ 2500 ರನ್ನರ್ಸ್ ಇದ್ದಾರೆ. ಅದನ್ನು ಕ್ಯಾಟಗರಿ ವೈಸ್ 70 ಕಿಲೋಮೀಟರ್ಸ್ ಬೆಳಗ್ಗೆ 6 ಗಂಟೆಗೆ ಶುರು ಆಗುತ್ತೆ, 50 ಕಿಲೋಮೀಟರ್ಸ್ 6:15ಗೆ 6:15ಗೆ ಶುರು ಆಗುತ್ತೆ, ಮತ್ತೆ 25 ಕಿಲೋಮೀಟರ್ಸ್ 6:30ಗೆ ಶುರು ಆಗುತ್ತೆ. 6:30 to 7:15 ತಿರ್ಗಾ ಬೇರೆ ಕ್ಯಾಟಗರಿಗೆ ಜುಂಬಾ ಇರುತ್ತೆ, ವಾರ್ಮ್ ಅಪ್ ಎಕ್ಸರ್ಸೈಸ್ಗಳಿರುತ್ತೆ. ಅದಾದ್ಮೇಲೆ ತಿರ್ಗಾ 7:15ಗೆ 12.5, 7:30ಗೆ 5 ಕಿಲೋಮೀಟರ್ಸ್, 8 o'clockಗೆ 3 ಕಿಲೋಮೀಟರ್ಸ್ ಇರುತ್ತೆ, 5 ಕಿಲೋಮೀಟರ್ಸ್, 8 o'clockಗೆ 3 ಕಿಲೋಮೀಟರ್ಸ್ ಇರುತ್ತೆ. ಈ ತರ ನಾವು ಬಿಡ್ತೀವಿ. ಸೊ ಅದರಿಂದ ಬಂದು ಸಾರ್ವಜನಿಕರಿಗೆ ಏನಿದ್ರು 7:30 ಮೇಲೆ ತಾವೆಲ್ಲ ಬರ್ಬೋದು, ಬಂದು ಫಿನಿಶರ್ಸ್ ನೋಡ್ಬೋದು, ಪಾರ್ಟಿಸಿಪೆಂಟ್ ನೋಡ್ಬೋದು, ಫಿನಿಶ್ ಮಾಡಿದಾಗಿರೋದು. ಅದೇ ತರ ನಾನು KGF ಜನರು ಎಲ್ಲರೂ ಮನವಿ ಮಾಡ್ತೀನಿ. ಸುಮಾರು ಹತ್ರ 14 ಸಿಟೀಸ್ ಇಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಆಲ್ ಓವರ್ ಇಂಡಿಯಾ ಇಂದ. ನೀವೆಲ್ಲ ಎಲ್ಲಾದ್ರೂ ರೋಡ್ ಸೈಡ್ ನಿಂತ್ಕೊಂಡು ದಯವಿಟ್ಟು ಆ ರನ್ನರ್ಸ್ ಗೆ ಎನ್ಕರೇಜ್ ಮಾಡಿ, ಚೇರ್ ಮಾಡಿ, ಸಪೋರ್ಟ್ ಮಾಡಿ, ಪ್ರೋತ್ಸಾಹ ಕೊಡಿ. ಮತ್ತೊಮ್ಮೆ ಅವ್ರಿಗೆ ಬಂದು KGF ಅಲ್ಲಿ ಬರಬೇಕು, KGF ಒಂದು ಫೆಸ್ಟಿವಲ್ ಎನ್ವೈರನ್ಮೆಂಟ್ ಇರುತ್ತೆ ಅನ್ನೋ ಒಂದು ನಂಬಿಕೆ ಬರಬೇಕು. ಅದಕ್ಕೆ ತಾವೆಲ್ಲ ಪಬ್ಲಿಕ್ಸ್ ಅವತ್ತು ಆಚೆ ಬಂದು ರನ್ನರ್ಸ್ ಅನ್ನ ಎನ್ಕರೇಜ್ ಮಾಡ್ಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ರನ್ನಿಂಗ್ ರೂಟ್ ಹೆಂಗಿರುತ್ತೆ ಅಂದ್ರೆ 70 ಕಿಲೋಮೀಟರ್ ಫಸ್ಟ್ 6 ಗಂಟೆಗೆ ಶುರು ಆಗುತ್ತೆ. 70 ಕಿಲೋಮೀಟರ್ ಮುನ್ಸಿಪಾಲಿಟಿ ಗ್ರೌಂಡ್ ಅಲ್ಲಿ ಶುರು ಆಗಿ ನಾವು ಪಟ್ಟೇಪಲ್ಲಿ ರೂಟು ಮತ್ತೆ ಕಾವೇರಿಯಿಂದ ನಾವು ಪಾರನಹಳ್ಳಿ KSML ರೋಡ್ ಜಾಯ್ನ್ ಆಗ್ತೀವಿ. ತಿರ್ಗಾ ಅಲ್ಲಿಂದ KSML ರೀಚ್ ಆಗ್ತೀವಿ. KSMLಯಿಂದ ಬೇತ್ಮಂಗಲ ಹೋಗ್ತೀವಿ. ಬೇತ್ಮಂಗಲದಿಂದ ನಾವು ಕೋಟಿಲಿಂಗೇಶ್ವರದಿಂದ ಕೃಷ್ಣಾವರದಿಂದ ಆಲದ ಮರದಿಂದ ಫೈಲೇಸ್ ಬರ್ತೀವಿ. ಫೈಲೇಸ್ ಇಂದ ಸ್ಮಿತ್ ರೋಡ್ ಮೂಲಕ ಬಂದು ನಾವು ಮಾರಿಕುಪ್ಪಂಗೆ ಹೋಗ್ತೀವಿ. ಮಾರಿಕುಪ್ಪದಿಂದ ಹೊಸ ರೈಲ್ವೆ ಅಂಡರ್ ಬ್ರಿಡ್ಜ್ ಕೆಳಗಡೆ ಓಡಿ ಅಲ್ಲಿಂದ ಘಟ್ಮಾದಮಲ್ಲ ಪಂಚಾಯತ್ ಎಂಟರ್ ಆಗಿ ಬ್ಯಾಟರಾಯನಪುರ ದೇವಸ್ಥಾನ ಮೇಲೆ 2 ಕಿಲೋಮೀಟರ್ ಅಪ್ಪಿಲ್ ಓಡ್ತಾರೆ. ಅಲ್ಲಿ ಅವ್ರಿಗೆ ಹೈಡ್ರೇಷನ್ ಪಾಯಿಂಟ್ ಇರುತ್ತೆ. 50 ಕಿಲೋಮೀಟರ್ಸ್ ಅಲ್ಲಿ ಅವ್ರಿಗೆ ರೀಚ್ ಆಗ್ತಾರೆ ಅಥವಾ ಅಷ್ಟೊತ್ತಿಗೆ. ಅಲ್ಲಿಂದ ತಿರ್ಗಾ ವಾಪಸ್ ಕೆಳಗಡೆ ಇಳಿದು ಬಂದು ವಿರೂಪಾಕ್ಷಿಪುರಂ ಲೆಫ್ಟ್ ತಗೊಂಡು ವಿರೂಪಾಕ್ಷಿಪುರಂ ವಿಲೇಜ್ ಮೂಲಕ ತಿರ್ಗಾ ಬಂದು ಮಾರಿಕುಪ್ಪಂ ಬಂದು ಇವಾಗ SP ರೋಡ್ ಆ ಕಡೆ ಬರ್ತಾರೆ. ಹೋಗುವಾಗ ಸ್ಮಿತ್ ರೋಡ್ ಅಲ್ಲಿ ಹೋಗ್ತಾರೆ, ಬರುವಾಗ SP ಆಫೀಸ್ ರೋಡ್, ವಿಕ್ಟರಿ ಚರ್ಚ್, ಉದ್ದಂಡಮ್ಮ ಟೆಂಪಲ್, ಟೆನೆನ್ಸ್ ಸರ್ಕಲ್ ಇಂದ
ಫೈಲೇಸ್ ತನಕ ಬರ್ತಾರೆ. ಫೈಲೇಸ್ ತಿರ್ಗಾ ಯೂಟರ್ನ್ ತಗೊಳ್ತಾರೆ. ಯೂಟರ್ನ್ ತಗೊಂಡು ಟೆನೆನ್ಸ್ಗೆ ಹೋಗಿ ಸಲ್ಡಾನಾ ಸರ್ಕಂದ ಮುನ್ಸಿಪಾಲಿಟಿ ಫಿನಿಶ್ ಆಗುತ್ತೆ. 50 ಕಿಲೋಮೀಟರ್ ಇರುತ್ತೆ. 50 ಕಿಲೋಮೀಟರ್ ಮುನ್ಸಿಪಾಲಿಟಿ ಗ್ರೌಂಡ್ ಇಂದ ಸೂರಜ್ಮುಲ್ ಸರ್ಕಲ್, ಗಾಂಧಿ ಸರ್ಕಲ್, ಅಶೋಕ್ ನಗರ್ ರೋಡು, ಸ್ಕೂಲ್ ಆಫ್ ಮೈನ್ಸು, ಕೃಷ್ಣಾವರಮು, ತಿರ್ಗಾ ಅಲ್ಲಿಂದ ಆಲದ ಮರ ಇಂದ ಫೈಲೇಟ್ಸು, ಸೇಮ್ ಸ್ಮಿತ್ ರೋಡು. ಅದೇ ತರ ಬಂದು ಮಾರಿಕುಪ್ಪಂಗೆ ಹೋಗ್ತಾರೆ. ಅಂಡರ್ ಬ್ರಿಡ್ಜ್ ಹೋಗ್ಬಿಟ್ಟು ವೆಟರನ್ಸ್ ಟೆಂಪಲ್ ಸುತ್ಕೊಂಡು ಅದೇ 70 ಕಿಲೋಮೀಟರ್ ಅದೇ ರೂಟಲ್ಲಿ ವಾಪಸ್ ಬರ್ತಾರೆ. SP ಆಫೀಸ್ ಮುಂದೆ ಓಡ್ತಾರೆ. ಟೆನೆನ್ಸ್ ಸರ್ಕಲ್, ಫೈಲೇಟ್ಸ್ ಯೂಟರ್ನ್ ತಗೊಂಡು ವಾಪಸ್ ಟೆನೆನ್ಸ್ ಲೆಫ್ಟ್ ತಗೊಂಡು ಸಿಮಿಟ್ರಿ, ಸಲ್ಡಾನಾ ಹಿಂಗ್ ಫಿನಿಶ್ ಮಾಡ್ತಾರೆ. ನೆಕ್ಸ್ಟ್ ಕ್ಯಾಟಗಿರಿ ಇರೋದು ಬಂದು 25 ಕಿಲೋಮೀಟರ್. 20 ಕಿಲೋಮೀಟರ್ ಸೇಮ್ ರೂಟ್ ಶುರು ಆಗುತ್ತೆ. ಸೇಮ್ ಆಗಿ ಅಶೋಕ್ ನಗರ್ ರೋಡ್ ಎಲ್ಲ ಹೋಗಿ ಕೃಷ್ಣಾವರಂ ಲೆಫ್ಟ್ ತಗೊಂಡು ಆಲಮರ ಹೋಗ್ತಾರೆ. ಆಲಮರದಿಂದ ತಿರ್ಗಾ ಫೈಲೇಸ್ ಬರ್ತಾರೆ. ಸ್ಮಿತ್ ರೋಡ್ ಎಂಟರ್ ಆಗ್ತಾರೆ. ಸ್ಮಿತ್ ರೋಡ್ ಇಂದ ಮಾರಿಕುಪ್ಪಂ ಎಂಟರ್ ಆಗಿ ಮಾರಿಕುಪ್ಪಮಲ್ಲಿ ಲೆಫ್ಟ್ ತಗೊಂಡ್ ಬರ್ತಾರೆ. ಲೆಫ್ಟ್ ತಗೊಂಡು ವಾಪಸ್ಸು ಟೆನೆನ್ಸ್ ಸರ್ಕಲ್ ಇಂದ ಅಪ್ KGF ಕ್ಲಬ್ ಮುಂದೆ ಬಂದು ಯೂಟರ್ನ್ ತಗೊಳ್ತಾರೆ. ಫೈಲೇಸ್ ತನಕ ಬರಲ್ಲ ಅವರು. ಯೂಟರ್ನ್ ತಗೊಂಡು ವಾಪಸ್ ಟೆನೆನ್ಸ್ ಸರ್ಕಲ್, ಸಿಮೆಟ್ರಿ, ಸಲ್ಡಾನಾ, KF. ಇದು ಬಂದು 12 ಕಿಲೋಮೀಟರ್ ಬಂದು ಸೇಮ್ ಮುನ್ಸಿಪಾಲಿಟಿಯಿಂದ ಶುರು ಆಗುತ್ತೆ. ಸೂರಜ್ಮುಲ್ ಸರ್ಕಲ್, ಗಾಂಧಿ ಸರ್ಕಲ್, ಅಶೋಕ್ ನಗರ್ ರೋಡು. ಬಟ್ ಸ್ಕೂಲ್ ಆಫ್ ಮೈನ್ಸ್ ಅಲ್ಲಿ ಲೆಫ್ಟ್ ತಗೊಂಡ್ಬಿಡ್ತೀವಿ. ಓಲ್ಡ್ ಕೊರ್ಮಂಡಲ್ ಮೂಲಕ ಬಂದು ಟೋಲ್ ಗೇಟ್ ಅಲ್ಲಿ ಲೆಫ್ಟ್ ತಗೊಂಡು ಸ್ಟ್ರೈಟ್ ಆಗಿ ಸ್ಮಿತ್ ರೋಡ್, ಫೈಲೇಚು, ಸ್ಮಿತ್ ರೋಡು. ಬಟ್ NRM ಜಂಕ್ಷನ್ ಇಲ್ಲಿ ಲೆಫ್ಟ್ ತಗೊಂಡ್ಬಿಡ್ತೀವಿ. ಲೆಫ್ಟ್ ತಗೊಂಡು ಡೌನ್ ಅಲ್ಲಿ ಬಂದು ತಿರ್ಗಾ ಟೆನೆನ್ಸ್ ಸರ್ಕಲ್ ಆದ್ಮೇಲೆ ಸಿಮೆಟ್ರಿ, ಸಲ್ಡಾನಾ ಮತ್ತೆ ಗ್ರೌಂಡ್ ಬಂದು ರೀಚ್ ಆಗ್ತಾರೆ. ಅದಾದ್ಮೇಲೆ 5 ಕಿಲೋಮೀಟರ್ ಬಿಡ್ತೀವಿ. 5 ಕಿಲೋಮೀಟರ್ ಸೇಮ್ ಮುನ್ಸಿಪಾಲಿಟಿಯಲ್ಲಿ ಶುರು ಆಗುತ್ತೆ. ಸ್ಟ್ರೈಟ್ ಆಗಿ ಸೂರಜ್ಮಲ್ ಸರ್ಕಲ್, ಗಾಂಧಿ ಸರ್ಕಲ್ ಆದ್ಮೇಲೆ ಅಶೋಕ್ ನಗರ್ ರೋಡು. ಅಲ್ಲಿಂದ ಅಶೋಕ್ ನಗರ್ ಆದ್ಮೇಲೆ ಮಾಸ್ಕ್ ಜಂಕ್ಷನ್ ಸಿಗುತ್ತೆ. ಮಾಸ್ಕ್ ಇಂದ 1 ಕಿಲೋಮೀಟರ್ ಮೊದಲು ಚರ್ಚ್ ಸಿಗುತ್ತೆ. ರೈಟ್ ಸೈಡ್ ಮಾರಿಯಮ್ಮ ದೇವಸ್ಥಾನ ಇರುತ್ತೆ. ಅಲ್ಲಿ ಯೂಟರ್ನ್ ತಗೊಂಡು ಹೋಗೋಕೆ 2.5 ಕಿಲೋಮೀಟರ್, ಯೂಟರ್ನ್ ತಗೊಂಡು ಬರೋಕೆ 2 ಕಿಲೋಮೀಟರ್. 3 ಕಿಲೋಮೀಟರ್ ಅದೇ ದಾರಿಯಲ್ಲಿ ಹೋಗ್ತಾರೆ. ಮಾಸ್ಕ್ ಹತ್ರ 1.5 ಕಿಲೋಮೀಟರ್ ಆಗುತ್ತೆ. ಯೂಟರ್ನ್ ತಗೊಂಡು ಬಂದು ಇಲ್ಲಿ ಫಿನಿಶ್ ಮಾಡ್ತಾರೆ. 3 ಕಿಲೋಮೀಟರ್ 5 ಕಿಲೋಮೀಟರ್ ಕ್ರೌಡ್ ಜಾಸ್ತಿ ಇರುತ್ತೆ. ಸೊ ಟೌನ್ ಭಾಗದಲ್ಲಿ ಓಡಬೇಕು. ಅದೇ ತರ 5 ಕಿಲೋಮೀಟರ್ಗೆ ತುಂಬಾ ಜನ ಬಂದು ಆಚ ಕಡೆಯಿಂದ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ. ನಾವು ಬಂದು ಮೈಸೂರು ಅಂತ ಬರ್ತಾ ಇದ್ದಾಗ ನಮ್ಗೆ ಚೈನಾ ಡಂಪ್ ರೈಟ್ ಅಲ್ಲಿ ಮತ್ತೆ ಸ್ಟ್ರೈಟ್ ವ್ಯೂ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಸೊ ಔಟ್ ಸೈಡ್ ಇಂದ ಬಂದವರಿಗೆ ನಮ್ಮ ಹೆರಿಟೇಜ್ ಅಲ್ಲಿ ಅಟ್ಲೀಸ್ಟ್ ಒಂದ್ ಭಾಗ ಕಾಣಿಸ್ಬೇಕು ಅಂತ ಇಂಟೆನ್ಷನ್ ಅದು ಕೊಟ್ಟಿದೀವಿ. ಈ ಸ್ಮಿತ್ ರೋಡ್ ಆಗ್ಲಿ, ಟೆನೆನ್ಸ್ ಸರ್ಕಲ್ ಆಗ್ಲಿ, ಮಾರಿಕುಪ್ಪಂ ಆಗಲಿ, ಈ ರೂಟ್ ಎಲ್ಲ ನಾವು ಫೈನಲೈಸ್ ಮಾಡಿದ ಕಾರಣ ಇಷ್ಟೇ. ಮೈನಿಂಗ್ ಜಾಗದಲ್ಲಿ ಹೆಂಗಿತ್ತು ಕಲೋನಿಯಲ್ ಬಂಗ್ಲೋಸ್ ಆಗ್ಲಿ, ಇವಾಗಿರೋ ನಮ್ಮ ಏರಿಯಾಗಳಾಗ್ಲಿ, ಮತ್ತೆ ಶಾಫ್ಟ್ಗಳು, ಸೈನಾ ಡಂಪ್ಗಳಾಗ್ಲಿ, ರಾಕ್ಸ್ ಆಗ್ಲಿ, ಇದೆಲ್ಲ ಅವ್ರು ನೋಡ್ಬೇಕು. ತಿರ್ಗಾ ಹೋಗಿ ನಮ್ಮ KGF ಬಗ್ಗೆ ಓದ್ಬೇಕು, ಇತಿಹಾಸ ತಿಳ್ಕೋಬೇಕು, ಒಂದ್ ಕಾಲದಲ್ಲಿ KGF ಹೆಂಗಿತ್ತು ಅಂತ ಅರ್ಥ ಮಾಡ್ಕೋಬೇಕು ಅಂತ ಉದ್ದೇಶದಿಂದ ನಾವು ಆ ತರ ರೂಟ್ಗಳು ಫೈನಲೈಸ್ ಮಾಡಿದೀವಿ. ಈ ರೂಟ್ಗಳೆಲ್ಲ ಬಂದು ಅಲ್ಟ್ರಾ ಮ್ಯಾರಥಾನ್ ಅನ್ನೋರಿಗೆ ತುಂಬಾ ಇಷ್ಟ ಆಗುತ್ತೆ. ಅವ್ರು ಯೂಶಲ್ ಆಗಿ ಟ್ರಯಲ್ಸ್ ಅದು ಅಲ್ಲ ಗಡ್ಡ ಉಡ್ಡ ಏನಿದ್ರು ಇವಾಗ ಹೇಳ್ದಂಗೆ ನಾ ಬೆಟನ್ಪುರ ಹಿಲ್ ಮೇಲೆ ಓಡ್ತಾರೆ. ಸೊ ಇದೆಲ್ಲ ಅವ್ರಲ್ಲ ಹೆಂಗಪ್ಪ 70 ಕಿಲೋಮೀಟರ್ ಅಂದ್ರೆ ನಾವು ಸೆಲೆಕ್ಟ್ ಮಾಡಿದಾಗಲೂ ಅಷ್ಟೇ ಎಲ್ರು 70 ಕಿಲೋಮೀಟರ್ ಬಂದು ಓಡಿ ಅಂತ ಹೇಳಲ್ಲ. ಈ ವರ್ಷದಲ್ಲಿ ಅವ್ರು ಮಿನಿಮಮ್ 75 ಕಿಲೋಮೀಟರ್ ಎಲ್ಲಾದ್ರೂ ಓಡಿರ್ಬೇಕು. ಆ ಸರ್ಟಿಫಿಕೇಟ್ ಕಳ್ಸ್ಬೇಕು ನಮ್ಗೆ. ಈ ಕಟ್ ಆಫ್ ಟೈಮ್ ಒಳಗಡೆ ಬಂದು ರೀಚ್ ಆಗಿರ್ಬೇಕು. ಅಂತವ್ರಿಗೆ ಮಾತ್ರ ಎಂಟ್ರಿ ಕೊಟ್ಟಿದೀವಿ. ಅದಕ್ಕೆ ಬಂದು 70 ಕಿಲೋಮೀಟರ್ಗೆ ಬರೀ 60 ಜನ ಓಡ್ತಾ ಇದ್ದಾರೆ. ನಮ್ಗೆ 140 ಅಪ್ಲಿಕೇಶನ್ ಬಂತು. ಅದರಲ್ಲಿ ಬಂದು ತುಂಬಾ ಆಸಕ್ತಿ ಇರುತ್ತೆ ಎಲ್ರಿಗೂ ಓಡ್ಬೇಕಂತ. ನಾವು ಯಾರು ಎಲಿಜಿಬಲ್, ಯಾರ ಕೈಲಿ ಕಂಪ್ಲೀಟ್ ಆಗುತ್ತೆ ಫಿಟ್ ಆಗಿ, ಯಾವ್ದು ಅನುಭವ ಇಲ್ಲದೆ ಓಡ್ಬೇಕಂತ ಬರೀ 60 ಜನ ಕೊಟ್ಟಿದೀವಿ. ಅದೇ ತರನು 50 ಕಿಲೋಮೀಟರ್ಸ್, 25 ಕಿಲೋಮೀಟರ್ಸ್ ಎಲ್ಲ ನಾವು ಸೆಲೆಕ್ಟ್ ಮಾಡಿ 50 ಅಲ್ಲೂ ಬರೀ 58 ಜನ ಓಡ್ತಾ ಇದ್ದಾರೆ. 50 ಕಿಲೋಮೀಟರ್ಸ್ ಸೆಲೆಕ್ಟೆಡ್ ರನ್ನರ್ಸ್ ಯಾವ ಇದಿರುತ್ತೆ ಕ್ಲೀನ್ ಆಗಿ ಇದು ಮಾಡ್ತಾರೆ. ಅದಕ್ಕೊಂದು ಕಟ್ ಆಫ್ ಟೈಮ್ ಕೊಟ್ಟಿದೀವಿ. ಇಲ್ಲಿ ಬ್ಯಾಟರಾಯನಪುರ ದೇವಸ್ಥಾನದಲ್ಲಿ 70 ಕಿಲೋಮೀಟರ್ ಓಡೋರು 3:30 ಒಳಗಡೆ ಅಲ್ಲಿ ಆ ಪಾಯಿಂಟ್ ರೀಚ್ ಆಗಿರ್ಬೇಕು. ಇನ್ ಕೇಸ್ ಅವ್ರು ರೀಚ್ ಆಗಿಲ್ಲ ಅಂದ್ರೆ ನಮ್ದು ಸ್ವೀಪರ್ ವೆಹಿಕಲ್ ಅಂತ ಒಂದು ಹೋಗುತ್ತೆ. ಅವ್ರನ್ನ ಗಾಡಿ, ಯಾಕಂದ್ರೆ ಅಷ್ಟೊಳಗೆ ಮುಗಿಸ್ಬೇಕು, ಇಲ್ಲಿ ಬಂದು ರೀಚ್ ಆಗ್ಬೇಕು, ಹೆಲ್ತಿಯಾಗಿ ಹೋಗ್ಬೇಕಂತ ಕಾರಣಕ್ಕೆ ಯಾರು ಮುಗಿಸಿಲ್ವೋ ಸ್ವೀಪರ್ ವೆಹಿಕಲ್ ಅಲ್ಲಿ ಕರ್ಕೊಂಡು ಬಂದ್ಬಿಡ್ತೀವಿ. ಫಿನಿಶ್ ಆದವ್ರಿಗೆ ಮಾತ್ರನೇ ಮೆಡಲ್ ಕೊಡ್ತೀವಿ. ಅರ್ಧದಲ್ಲಿ ಯೂಟರ್ನ್ ಮಾಡಕ್ ಕೊಡಲ್ಲ. ಎಲ್ರಿಗೂ ಒಂದು 12.5 5 ಕಿಲೋಮೀಟರ್ಸ್ 12.5 25 50 70ಗೆ ಮ್ಯಾಟ್ಸ್ ಇರುತ್ತೆ. ನೀವೆಲ್ಲ ಕಾಣ್ಬೋದು. ಏನ್ ಮ್ಯಾಟ್ ಅಂದ್ರೆ ನಾವು ಈ ಬಿಬ್ ಒಳಗಡೆ ಆ ಚಿಪ್ ಒಂದು ಕೊಟ್ಟಿರ್ತೀವಿ. ಸೊ ಎಲ್ಲ 5 ಮ್ಯಾಟು ಅವ್ರು ಕ್ರಾಸ್ ಮಾಡ್ಕೊಂಡು ಬಂದ ಮೇಲೆನೆ ಅವ್ರಿಗೆ ಒಂದು ಮೆಸೇಜ್ ಬರುತ್ತೆ, ನಮ್ ಮೆಸೇಜ್ ಬರುತ್ತೆ. ಅದಾದ್ಮೇಲೆ ಅವ್ರು ಮೆಡಲ್ ಕೊಡ್ತೀವಿ. ಯಾಕಂದ್ರೆ ಅದು ಮೆಡಲ್ ಹೆಸರೇ ಫಿನಿಷರ್ ಮೆಡಲ್. ಎಲ್ಲೋ ಸೆಂಟ್ರಲ್ಲಿ ಇಲ್ಲಿಂದ ರೋಡ್ ಇಲ್ಲಿ ಕ್ರಾಸ್ ಮಾಡಿ ಬಂದು ಇಲ್ಲಿ ಮೆಸೇಜ್ ಬಂದಿಲ್ಲ, ಅವ್ರಿಗೆ ಮೆಡಲ್ ಇರಲ್ಲ. ಪಾರ್ಟಿಸಿಪೇಟ್ ಮಾಡಿದ್ರು 100% ಎಲ್ಲ ಕಂಪ್ಲೀಟ್ ಮಾಡಬೇಕು. ಟ್ರೈ ಮಾಡಿ. ಬಟ್ ಯಾರು ಪ್ರಾಕ್ಟೀಸ್ ಇಲ್ದವರು ಜಾಸ್ತಿ ರಿಸ್ಕ್ ತಗೋಬೇಡಿ. ನಮ್ಮ ಹೆಲ್ತ್, ನಮ್ಮ ಲೈಫ್ ತುಂಬಾ ಇಂಪಾರ್ಟೆಂಟು.
ಈಗಾಗಲೇ ಒಂದು ಖುಷಿಯಾದ ವಿಷಯ ಅಂದ್ರೆ ನಾವು ಮ್ಯಾರಥಾನ್ ಅನೌನ್ಸ್ ಮಾಡಿದ್ಮೇಲೆ ನಾನು 3 ಬಾರಿ KGF ಅಲ್ಲಿ ಓಡಿದೆ. ನಮ್ಮ KF ರನ್ನರ್ಸ್ ವಿದ್ಯಾಸಾಗರ್ ಅವ್ರ ಟೀಮ್ ಜೊತೆ ಓಡಿದಾಗ ಅನೇಕ ಕಡೆ ಬೇರೆ ಬೇರೆ ಜನರು ಓಡ್ತಾ ಇದ್ದಾರೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೆ. ಓಡ್ತಾ ಇದ್ರು ಒಂದು ಕಾಲದಲ್ಲಿ 1 ಜನ 2 ಜನ 3 ಜನ ಗುಂಪು ಗುಂಪಾಗಿ KF ಮ್ಯಾರಥಾನ್ ಅಲ್ಲಿ ಅಲ್ಟ್ರಾ ಮ್ಯಾರಥಾನ್ ಪಾರ್ಟಿಸಿಪೇಟ್ ಮಾಡ್ಬೇಕಂತ 20 ದಿವಸದಲ್ಲಿ ತುಂಬಾ ಯಂಗ್ಸ್ಟರ್ಸ್ ಓಡ್ತಾ ಇದ್ದಾರೆ. ಅದು ತುಂಬಾ ಖುಷಿಯಾದ ಸಂಗತಿ. ನನಗೆ ಬಂದು ಈವೆಂಟ್ ಆದ್ಮೇಲೆ KF ಒಂದು ರನ್ನರ್ಸ್ ಪ್ಯಾರಡೈಸ್ ಆಗುತ್ತೆ ಅಂತ ನಂಬಿಕೆ ಇದೆ. ಎಲ್ಲರೂ ಈಗಾಗಲೇ ಎಂಟ್ರಿ ಕ್ಲೋಸ್ ಆಗಿದೆ. ಎಲ್ಲರೂ ರಿಜಿಸ್ಟರ್ ಮಾಡಿದ್ದಾರೆ. ಎಲ್ಲರೂ ಬಂದು ರಿಜಿಸ್ಟರ್ ಮಾಡಿರೋರು ಆನ್ ಟೈಮ್ ಬಂದ್ಬಿಡಿ, ಪಾರ್ಟಿಸಿಪೇಟ್ ಮಾಡಿ ಸಕ್ಸಸ್ಫುಲ್ ಆಗಿ ಈ ಈವೆಂಟ್ ಅನ್ನ ಎಲ್ಲ KGF ಜನರು ಸಾರ್ವಜನಿಕರು ಸೇರ್ಕೊಂಡು ಯಶಸ್ವಿ ಮಾಡೋಣ ಅಂತ ಹೇಳ್ತಾ ತಮಗೆಲ್ಲ ವಂದನೆ ಕೇಳ್ತಾ ಇದ್ದೀನಿ. ಸರ್ಕಾರದಿಂದ ಪರ್ಮಿಷನ್ ತಗೊಂಡಿದ್ದೀವಿ. ಮೇನ್ ಪಾಯಿಂಟ್ ಅಂದ್ರೆ ನನಗೆ ಬಂದು ನಾನು ಪೊಲಿಟಿಕಲಿ ಐ ಮೇಡ್ ಬೈ ಡಿಫರೆಂಟ್ ಪಾರ್ಟಿ ಡಿಫರೆಂಟ್ ಐಡಿಯಾಲಜಿ, ಬಟ್ ಪ್ರೋಟೋಕಾಲ್ ಪ್ರಕಾರ ನಮಗೆ ಬಂದು DC ಅವ್ರ ನೇತೃತ್ವದಲ್ಲಿ ನಡೀತು. ಬೆಸ್ಟ್ ಕ್ಲಬ್ ಇಂದ ಆಸ್ ಎ ಸ್ಪೋರ್ಟ್ಸ್ ಪರ್ಸನ್ ರೆಪ್ರೆಸೆಂಟ್ ಮಾಡಿದ್ದೀನಿ. 3 ಸತಿ ಮೀಟಿಂಗ್ ಆಯ್ತು. ಅಲ್ಲಿ ಏನೇನು ಅವ್ರಿಗೆ ಡೌಟ್ಸ್ ಇತ್ತು ಅದನ್ನ ಕ್ಲಾರಿಫಿಕೇಶನ್ ಏನೇನು ಕೇಳಿದ್ರು ಆ ಡಾಕ್ಯುಮೆಂಟ್ಸ್ ಕೊಟ್ಟು ಅಲ್ಲಿ ಅಪ್ರೂವಲ್ ಆದ್ಮೇಲೆ ಡಿಸ್ಟ್ರಿಕ್ಟ್ ಬ್ಯಾಂಗ್ಳೂರ್ ಅಥ್ಲೆಟಿಕ್ ಅಸೋಸಿಯೇಷನ್ ಇಂದ ಅಲ್ಲಿ ಅಪ್ರೂವಲ್ ತಗೊಂಡು, ಕೋಲಾರಲ್ಲಿ ಅಲ್ಲಿ ಅಪ್ರೂವಲ್ ತಗೊಂಡು, ಆಮೇಲೆ ಲೋಕಲ್ MLA ಅವರ ಮೂಲಕ ಒಂದು ಮೀಟಿಂಗ್ ಮಾಡಿಸಿ ನಾನು ಒಂದು ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ, ಫುಲ್ ಅಂಡ್ ಫುಲ್ ಸಪೋರ್ಟು ಲೋಕಲ್ ತಾಲೂಕ್ ಅಡ್ಮಿನಿಸ್ಟ್ರೇಷನ್ ನನಗೆ ಸಿಕ್ಕಿದೆ. ಅದು ಲೋಕಲ್ MLA ಆಗಲಿ, ತಹಸೀಲ್ದಾರ್ ಆಗಲಿ, ಮುನ್ಸಿಪಲ್ ಕಡೆಯಿಂದ ಆಗಲಿ ಈ ಒಂದು ಈವೆಂಟ್ಗೆ ತುಂಬಾ ಇದೆ. ನನಗೆ ತುಂಬಾ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಪೊಲೀಸ್ ಟೀಮ್ಗೆ, ನಮ್ಮ SP ಸಾಹೇಬರಾಗಲಿ, DSP ಸಾಹೇಬರಾಗಲಿ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ, ಮತ್ತೆ ಸಬ್ ಇನ್ಸ್ಪೆಕ್ಟರ್ ಆಗಲಿ. ನಿನ್ನೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7:30 ತನಕ DSP ಸಾಹೇಬರು, 3 ಸರ್ಕಲ್ ಇನ್ಸ್ಪೆಕ್ಟರ್, ನಾವು ಎಲ್ಲಾ ರೂಟ್ ತಿರುಗಾಡಿದೀವಿ. ಎಲ್ಲೆಲ್ಲಿ ಹೆಂಗ್ ಬರುತ್ತೆ, ಟರ್ನಿಂಗ್ಸ್ ಹೆಂಗಿರುತ್ತೆ, ಹೈಡ್ರೇಷನ್ ಪಾಯಿಂಟ್ಸ್ ಎಲ್ಲಿರ್ತೀವಿ ಅಂತ ಎಲ್ಲ ನೋಟ್ ಮಾಡ್ಕೊಂಡು ತುಂಬಾನೇ ಎನ್ಕರೇಜ್ ಮಾಡಿದ್ರು. ಎಲ್ಲಾ ಕಡೆನೂ ನಮ್ಗೆ ಸೇಫ್ಟಿ ಹೆಂಗಿರ್ಬೇಕು, ರನ್ನರ್ಸ್ಗೆ ಯಾವ ತರ ಸೇಫ್ಟಿ ಕೊಡ್ಬೇಕು ಅಂತ ನಮ್ಮ DSP ಸಾಹೇಬರು ಎಲ್ಲ ನೋಟ್ ಮಾಡ್ಕೊಂಡು 3 ಸರ್ ಜಗದೀಶ್ ಸರ್ ಆಗ್ಲಿ, ಅನಿಲ್ ಸರ್ ಆಗ್ಲಿ, ಮತ್ತೆ ಹರೀಶ್ ಸರ್ ಆಗ್ಲಿ ಎಲ್ರು ನೋಟ್ ಮಾಡ್ಕೊಂಡು ಈಗಾಗಲೇ ಬೆಳಗ್ಗೆಯಿಂದ ಕೆಲವು ಅವ್ರಿಗೆ ಡೌಟ್ಸ್ ಇತ್ತು, ನಾನು ಕೇಳಿದಾರೆ, ಕ್ಲಾರಿಫೈ ಮಾಡಿದ್ದೀನಿ. ಅವರು ಸೆಕ್ಯೂರಿಟಿ ಮತ್ತೆ ಸಕ್ಸಸ್ಫುಲ್ ಆಗಿ ಹೆಂಗೆ ಈವೆಂಟ್ ಮಾಡ್ಬೇಕಂತ ಅವರು ಎಲ್ಲ ತಯಾರಿಗಳು ಮಾಡ್ಕೊಳ್ತಾ ಇದ್ದಾರೆ. ಸೊ ನಾನು ಹೇಳ್ದಂಗೆ ಕಂಪ್ಲೀಟ್ ತಾಲೂಕ್ ಅಡ್ಮಿನಿಸ್ಟ್ರೇಷನ್ ಎಲ್ಲಾ ಡಿಪಾರ್ಟ್ಮೆಂಟ್, ಇವಾಗ ತಾನು BO ಬಂದು ಹೋದ್ರು. ಅವರೆಲ್ಲ ಸ್ಕೂಲ್ PT ಮಾಸ್ಟರ್ ಕರೆದ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಿ ಎಲ್ಲ ಎನ್ಕರೇಜ್ ಮಾಡಿ ಇದೊಂದು ಈವೆಂಟ್ ಸಕ್ಸಸ್ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ. ಇವಾಗ ಎಲ್ಲ ನಡೀತಾ ಇದೆ. ನನಗೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಇದು ಒಂದು ಸೌತ್ ಇಂಡಿಯಾದಲ್ಲೇ ಈ ಸತಿ ಒಂದು ಟಾಪ್ ಅಲ್ಟ್ರಾ ಮ್ಯಾರಥಾನ್ ಆಗುತ್ತೆ. ಮುಂದಿನ ದಿನದಲ್ಲಿ ಇಂಡಿಯಾದಲ್ಲೇ ತುಂಬಾ ಯಶಸ್ವಿಯಾಗಿ ಒಂದು ಮ್ಯಾರಥಾನ್ ಆಗುತ್ತೆ ಅಂತ ನಂಬಿಕೆ ಇದೆ. ಪಾರ್ಟಿಸಿಪೆಂಟ್ಗೆ 3K ಇರಲಿ, 5K ಇರಲಿ, ಅಪ್ ಟಿಲ್ 70K ಬಂದು ವಿ ಆರ್ ಗಿವಿಂಗ್ ದಮ್ ರನ್ನಿಂಗ್ T-ಶರ್ಟ್ ಇರೋರಿಗೆಲ್ಲರೂ ಕೊಟ್ಟಿದ್ದೀವಿ. ನಾವು ಬೆಂಗಳೂರಿರೋರು ಕೊಟ್ಟಿದ್ದೀವಿ. KF ಅಲ್ಲಿ ಇದು ಬಂದು ಇಟ್ಸ್ ಅ ಬ್ರಾಂಡೆಡ್ ಡ್ರೈ ಫಿಟ್ T-ಶರ್ಟ್. ಇದನ್ನ ಎಲ್ಲಾ ಸ್ಪೋರ್ಟ್ಸ್ಗೂ ನಾವು ಯೂಸ್ ಮಾಡಬಹುದು. ಎಸ್ಪೆಷಲ್ ರನ್ನಿಂಗ್ ಡ್ರೈ ಫಿಟ್ ಅಂದ್ರೆ ಸ್ವೆಟ್ ಆಗೋದನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈ T-ಶರ್ಟ್ 3 ಕಿಲೋಮೀಟರ್ ಸೇಮ್ T-ಶರ್ಟ್, 70 ಕಿಲೋಮೀಟರ್ ಕೊಡೋರಿಗೆ ಈ T-ಶರ್ಟ್ ಅನ್ನು ಕೊಡ್ತಾ ಇದೀವಿ. ಮತ್ತೆ ಈ ಗೂಡಿ ಬ್ಯಾಗ್ ಅಂತೀವಿ. ಈ T-ಶರ್ಟ್ ಹಾಕ್ಬಿಟ್ಟು ಇದರಲ್ಲಿ ಗೂಡಿ ಬ್ಯಾಗು, ಇದರಲ್ಲಿ ಬಿಬ್ಸ್ ಇರುತ್ತೆ, ಮತ್ತೆ ಎನರ್ಜಿ ಚಾಕ್ಲೇಟ್ಸ್ ಇರುತ್ತೆ, ಡೇಟ್ಸ್ ಇರುತ್ತೆ, ಮತ್ತೆ ORS ಇರುತ್ತೆ. ಎಲ್ಲರಿಗೂ ಅದೇ ಹೇಳಿದ್ರೆ 3 ಕಿಲೋಮೀಟರ್ಸ್ ಇಂದ 70 ಕಿಲೋಮೀಟರ್ಸ್ ಸೇಮ್ ಗೂಡಿ ಬ್ಯಾಗ್ ಹಾಕ್ತಾ ಇದೀವಿ. ಇದೊಂದು ಗೂಡಿ ಬ್ಯಾಗ್ ಇರುತ್ತೆ. ಅದಾದ್ಮೇಲೆ ಫಿನಿಶ್ ಮಾಡೋರಿಗೆ ಒಳ್ಳೆ ಮೆಡಲ್. ಆಕ್ಚುಲಿ ಮೆಡಲ್ ನಮ್ಗೆ ಸ್ಯಾಂಪಲ್ ಬರ್ಬೇಕಾಗಿತ್ತು, ನಾಳೆ ಬರ್ತಾ ಇದೆ. ಅದನ್ನು ಇವತ್ತು ಲಾಂಚ್ ಮಾಡೋಣ ಅಂತ ಇದ್ವಿ. ಒಂದು ಬ್ಯೂಟಿಫುಲ್ ಮೆಡಲ್ ವಿತ್ KGF ನ ಎಂಬ್ಲಮ್, KF ನ ಮೈನ್ಸು ಇದು ಲೋಗೋ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಮಾಡಿದೀವಿ. ಡೆಲ್ಲಿಯಿಂದ ಆಲ್ರೆಡಿ ಡಿಸ್ಪ್ಯಾಚ್ ಆಗಿದೆ. ಮಧ್ಯಾಹ್ನ ಬರ್ಬೇಕಾಯ್ತು, ಬಂದಿಲ್ಲ, ನೈಟ್ ತಲುಪುತ್ತೆ. ಇದನ್ನು ಕೊಟ್ಟು ಫಿನಿಶ್ ಆದ್ಮೇಲೆ ಅವ್ರಿಗೆ ಹೈಡ್ರೇಷನ್ ಪಾಯಿಂಟ್ಗಳು ಒಳಗಡೆ ಇರುತ್ತೆ. ಆನ್ ದಿ ವೇ 11 ಹೈಡ್ರೇಷನ್ ಪಾಯಿಂಟ್ ಇರುತ್ತೆ 70 ಕಿಲೋಮೀಟರ್ಸ್ಗೆ. ಎಲ್ಲೆಲ್ಲಿ ನಾವು ರನ್ನರ್ಸ್ ಬೇಕಾಗಿದೆ ಹೈಡ್ರೇಷನ್ ಪಾಯಿಂಟ್, ಆ ಹೈಡ್ರೇಷನ್ ಪಾಯಿಂಟ್ ಅಲ್ಲಿ ಬೇಕಾಗಿರೋ ಎನರ್ಜಿ ಡ್ರಿಂಕ್ಸ್ ಆಗಲಿ, ಫ್ರೂಟ್ಸ್ ಅಂದ್ರೆ ವಾಟರ್ ಮೆಲನ್ ಆಗಲಿ, ಆರೆಂಜಸ್ ಆಗಲಿ, ಚಾಕ್ಲೇಟ್ಸ್ ಆಗಲಿ, ಜಾಗ್ರಿ ಎನರ್ಜಿ ಬೇಕಂದ್ರೆ ಜಾಗ್ರಿ, ಸಾಲ್ಟು ಎಲ್ಲ ಇಟ್ಟಿರ್ತೀವಿ. ಮತ್ತೆ ನೀರು 70 ಕಿಲೋಮೀಟರ್ಸ್ ಇರೋರಿಗೆ ಐಸ್ ಬಾತ್ ತರ ಒಂದು ಕಬ್ಬಿಟ್ಟಿರ್ತೀವಿ. ಸ್ಪಾಂಜ್ ಅಲ್ಲಿ ತಲೆ ಮೇಲೆ ಐಸ್ ಹಾಕೊಳ್ತಾರೆ ಬಾಡಿ ಕೂಲ್ ಆಗೋಕ್ಕೆ. ಸೊ ಆ ತರ ಹೈಡ್ರೇಷನ್ ಪಾಯಿಂಟ್ಗಳೆಲ್ಲ ರೆಡಿ ಮಾಡಿದ್ವಿ. ಫಿನಿಶ್ ಆದ್ಮೇಲೆ ಇಲ್ಲಿ ವಾಟರ್ ಪಾಯಿಂಟ್, ಹೈಡ್ರೇಷನ್ ಪಾಯಿಂಟ್, ಮತ್ತೆ ಬ್ರೇಕ್ಫಾಸ್ಟ್. ಇದನ್ನು ಬ್ರೇಕ್ಫಾಸ್ಟ್ ಬಂದು ನಮ್ಮ MLA ಅವರು ನೇತೃತ್ವದಲ್ಲಿ ಅವರೇ ಒಪ್ಕೊಂಡು ಅವ್ರ ಟ್ರಸ್ಟ್ ಮೂಲಕ ನಮಗೆ ಕಂಪ್ಲೀಟ್. ಸೊ 3000 ಜನರಿಗೆ ಬ್ರೇಕ್ಫಾಸ್ಟ್, ಬಿಫೋರ್ ಡೇ ಬಂದು ಈ ಔಟ್ ಸ್ಟೇಷನ್ ರನ್ನರ್ಗೆ 300 ಜನರಿಗೆ ಡಿನ್ನರು, ಮತ್ತೆ 50 and 70 ಕಿಲೋಮೀಟರ್ಸ್ಗೆ ನೆಕ್ಸ್ಟ್ ಡೇ ಲಂಚ್, ಮತ್ತೆ ಈವ್ನಿಂಗ್ ಸ್ನಾಕ್ಸ್ ಬಂದು MLA ಅವರು ಒಪ್ಕೊಂಡು ಅವರು ಆ ಟ್ರಸ್ಟ್ ಮೂಲಕ ಅದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಮೂಲಕ ಅನಂತ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಇದೆಲ್ಲ ಸೌಲಭ್ಯಗಳು ರನ್ನರ್ಸ್ ಇರುತ್ತೆ. ಇನ್ವೈಟ್ ಮಾಡಿದೀವಿ. ಇವತ್ತು ಮಧ್ಯಾಹ್ನ ಹೋದ್ವಿ, ಅವ್ರು ಸಿಕ್ಕಿರ್ಲಿಲ್ಲ. ಮತ್ತೆ CEO ಮತ್ತೆ ನಮ್ಮ ಆನರಬಲ್ MP ಇನ್ವೈಟ್ ಮಾಡಿದೀವಿ. ಆನರಬಲ್ MLA ಕರೆದಿದ್ದೀವಿ. SP ಸಾಹೇಬರು ಇರ್ತಾರೆ.
ಮತ್ತೆ ಲೋಕಲ್ ಅಡ್ಮಿನಿಸ್ಟ್ರೇಟಿವ್ ತಹಸೀಲ್ದಾರು ಮತ್ತೆ ಕಮಿಷನರು KDA ಚೇರ್ಮನ್ ಎಲ್ಲರನ್ನು ಇನ್ವೈಟ್ ಮಾಡಿದ್ವಿ ಸರ್. ಅದು ಇಲ್ಲದೆ ರಂದೀಪ್ ಸರ್ ಅಂತ IAS ಆಫೀಸರು, ಅವರು ಈಸ್ ದ ಮೇನ್ ರೀಸನ್ ನಮಗೆ ಈ ಒಂದು ಈವೆಂಟ್ಗೆ ಇನಿಷಿಯೇಟಿವ್ ಕೊಟ್ಟು ನಮಗೆ ಸಪೋರ್ಟ್ ಮಾಡೋದಕ್ಕೆ. ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ, ಅವ್ರ ಮೂಲಕನೂ ನಾವು ಫ್ಲಾಗ್ ಆಫ್ ಮಾಡ್ತೀವಿ. ಮತ್ತೆ ಅಕ್ಷಯ್ ಶ್ರೀಧರ್ ಅಂತ ಈಸ್ ಆಲ್ಸೋ IAS ಆಫೀಸರ್, ಅವರು 25 ಕಿಲೋಮೀಟರ್ ಓಡ್ತಾರೆ, ಅವರು ಇದರಲ್ಲಿ ಭಾಗಿಯಾಗ್ತಾರೆ. ಮತ್ತೆ ಸ್ಪಾನ್ಸರ್ಸ್ಗಳು, ಈ ಯಾರ್ಯಾರ ಸ್ಪಾನ್ಸರ್ಸ್ ತಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ ನಾಳೆ. ಮೈನ್ ಆಗಿ ನಮ್ ಕಿರಣ್ ರೆಡ್ಡಿ ಆಗಿರ್ಲಿ, ಮತ್ತೆ ಭಾಗೀರಥಿ ಆಗಿರ್ಲಿ, ಸೆಂಚುರಿ ಗ್ರೂಪ್ಸ್ ಆಗ್ಲಿ, ಎನರ್ಜಿ ಪಾರ್ಟ್ನರ್ ಫಾಸ್ಟ್ನಪ್ ಆಗ್ಲಿ, ಮಿಂಟ್ಲಿ ಅಂತ ಒಂದು ಕಂಪನಿ ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಮಾ ಶಾರದಾ ಅಂತ ರಿಯಲ್ ಎಸ್ಟೇಟ್ ಅವರೇ ಮೇನ್ ಟಿ ಶರ್ಟ್ ಅದ್ರಲ್ಲಿ ನೀವು ಲೋಗೋ ನೋಡಿರ್ಬೋದು, ಅವ್ರು ಸ್ಪಾನ್ಸರ್ ಮಾಡಿದ್ದಾರೆ. ಅವರಿಂದನೂ ಎಲ್ಲ ಚೀಫ್ ಗೆಸ್ಟ್, ಅವರು ಮೇನ್ ರೆಪ್ರೆಸೆಂಟೇಟಿವ್ ಬರ್ತಾರೆ, ಅವ್ರನ್ನ ಇನ್ವೈಟ್ ಮಾಡಿದೀವಿ. ಎಲ್ಲರೂ ಇರ್ತಾರೆ. ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ, ಶಾರ್ಟ್ ಆಗಿರುತ್ತೆ. ವಿನ್ನರ್ಸ್ಗೆಲ್ಲ ಬಂದು ಅವತ್ತು ಕ್ಯಾಟಗಿರಿ ವೈಸ್ 3 ಕಿಲೋಮೀಟರ್ಸ್ಗೆ ಓವರ್ ಆಲ್ ಕ್ಯಾಟಗಿರಿ ಇರುತ್ತೆ. 5 ಕಿಲೋಮೀಟರ್ಸ್ಗೆ ಬಂದು ಆನ್ಲೈನ್ ರಿಜಿಸ್ಟರ್ ಮಾಡಿ ಚಿಪ್ ಇರೋರಿಗೆ ನಾವು ಬಂದು ಕ್ಯಾಟಗಿರಿ ಬಂದು 18 to 35, 35 to 50 and 50 and above ಮೇಲ್ ಫೀಮೇಲ್ ಕೊಡ್ತಾ ಇದ್ದೀವಿ. ಸೇಮ್ 12.5 ಓವರ್ ಆಲ್ ಇರುತ್ತೆ, ಏಜ್ ಕ್ಯಾಟಗಿರಿ ಇರುತ್ತೆ, ಅಪ್ ಟು 70 ಇರುತ್ತೆ. ಅದು ಇಲ್ಲದೆ ನಾವೇನು KFಗೆ ಶಿಕ್ಷಣ ಅಂದ್ರೆ ಈ ಸ್ಕೂಲು ಮತ್ತೆ ಕಾಲೇಜುಗಳಿಗೆ ನಾವು ನಮ್ಮ ನರಸಿಂಹಮೂರ್ತಿ ಮತ್ತೆ ಬಾಬು ಸಾರು ಮತ್ತೆ ಅವ್ರ ತಂದರಿಂದ ರಿಜಿಸ್ಟ್ರೇಷನ್ ಮಾಡಿದೀವಿ. ಅವ್ರಿಗೆ ಬಂದು ಬಿಬ್ಬು ಚಿಪ್ ಇರಲ್ಲ, ಆನ್ಲೈನ್ ಮಾಡಿರಲ್ಲ, ಆನ್ಲೈನ್ ಮಾಡೋದಕ್ಕೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತಂತ. ಅವ್ರಿಗೂ ಓವರ್ ಆಲ್ ಮೇಲು ಫಿಮೇಲು 2 ಕ್ಯಾಟಗಿರಿ ಸಪರೇಟ್ ಆಗಿ ಅವರೇ ಐಡೆಂಟಿಫೈ ಮಾಡಿ ಕೊಡಬೇಕು ಅಂತ ಅವ್ರಿಗೂ ಸಪರೇಟ್ ಆಗಿ ಒಂದು ಪ್ರೈಸ್ಗಳನ್ನು ನಾವು ಇದು ಮಾಡಿದ್ವಿ.